ಹಾಯ್ ಹಲೋ ನಮಸ್ಕಾರ, ನಾನು ಬಸವರಾಜ್ ಆರ್ಜೆ. ಇವತ್ತು ದಾವಣಗೆರೆಯ ಹೊರವಲಯದಲ್ಲಿರ್ತಕ್ಕಂಥ ಅಂದರೆ ಶಾಮನೂರಿಂದ ಸ್ವಲ್ಪ ದೂರವಿರ್ತಕ್ಕಂಥ ಒಂದು ಸಿರಿಮನೆ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ನಾನಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಫುಡ್ ಸಿಗುತ್ತೆ ಅಲ್ಲಿ, ಹಾಗೆ ಅದ್ರ ಜೊತೆಗೆ ಒಂದಷ್ಟು ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಬನ್ನಿ, ಹಾಗೆ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಸಿರಿಮನೆಯ ಫ್ಯಾಮಿಲಿ ರೆಸ್ಟೋರೆಂಟ್ ಮ್ಯಾನೇಜರ್ ಲೋಕೇಶ್ ಅವ್ರ ನನ್ನ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈ ಹೋಟೆಲಲ್ಲಿ ಏನೇನು ಸ್ಪೆಷಾಲಿಟಿ ಇದೆ, ಸೊ ಈ ಹೋಟೆಲಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಸಿರಿಮನೆ ಅನ್ನೋ ಹೋಟೆಲ್ಲು ಈಗ ಸುಮಾರು ದಾವಣಗೆರೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಹೊರಗಡೆ ಯಾವುದೋ ದಾವಣಗೆರೆಯಲ್ಲಿ ಈ ಥರದ್ದು ಹೋಟೆಲ್ಗಳು ಇಲ್ಲ, ಕಡಿಮೆ. ಬಟ್ ಈ ಥರ ಫೆಸಿಲಿಟಿ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ಕೊಳ್ತೀನಿ. ಸ್ಟಾರ್ ಲೆವೆಲ್ ಹೋಟೆಲ್ಗಳು ಇದೆ, ಆದರೆ ಈ ಕಡೆ ಪ್ಲೇಸಲ್ಲಿ ಸಿಟಿಯಿಂದ ಹೊರಗಡೆ ಇರೋದು ಇದೊಂದೇ ನನ್ನ ಅನಿಸಿಕೆ. ನಾರ್ತ್ ಇಂಡಿಯನ್ ಫುಡ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಚೈನೀಸು ಮತ್ತು ತಂದೂರು, ಇಂಡಿಯನ್, ಈ 3 ಥರದ ಐಟಮ್ಗಳು ನಮ್ಮಲ್ಲಿ ಸಿಗುತ್ತೆ. ಬೇರೆ ಹೋಟೆಲ್ಗಳಿಗೆ ಕಂಪೇರ್ ಮಾಡಿದರೆ ತುಂಬ ಕಡಿಮೆ ಇರತಕ್ಕಂಥ ರೇಟನ್ನು ಫಿಕ್ಸ್ ಮಾಡಿದ್ದೀವಿ. ಮಿಡ್ಲ್ ಕ್ಲಾಸ್ ಜನಗಳಿಗೂ ಕೂಡ ಸಿಗಬೇಕನ್ನೋ ಉದ್ದೇಶ ನಮಗಿಲ್ಲಿದೆ. ಬಂದು ನೋಡಿರಿ. ಮತ್ತು ಸೆಲೆಬ್ರೇಷನ್, ಮ್ಯಾರೇಜ್, ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು ಅಥವಾ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸೆಲೆಬ್ರೇಷನ್ನ ಇಲ್ಲಿ ನೀಟಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ಆ ಸಿರಿಮನೆ ಡಿಫ್ರೆಂಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಡಿಫ್ರೆಂಟಾಗಿ ಮಾಡ್ಬೇಕಂತಲೇ ಯೋಚನೆ ಮಾಡಿರೋದು. ಕಾನ್ಸೆಪ್ಟ್ ಏನಪ್ಪ ಅಂದರೆ ಪೀಸ್ ಆಫ್ ಪ್ಲೇಸು, ಪೀಸ್ ಆಫ್ ಮೈಂಡ್, ಇವೆರಡು ಉದ್ದೇಶದಿಂದ ಮಾಡಿದ್ದಾರೆ. ಅದನ್ನು ಬಂದು ಎಂಜಾಯ್ ಮಾಡಿರಿ, ನೋಡಿರಿ, ತಿಳ್ಕೊಳ್ಳಿ ಅಷ್ಟೇ. ಸರ್ ಇಲ್ಲಿ ಫುಡ್ಡು ಸೊ ರಿಸರ್ಬಲ್ ರೇಟಾಗಿ ಸಿಗುತ್ತೆ. ಸೊ ಕಸ್ಟಮರ್ಸು ತುಂಬ ಜನ ಬರ್ತಾರೆ. ಸೊ ಫುಡ್ಡಲ್ಲಿ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಫೇಮಸ್ ಆಗಿ? ಎಲ್ಲಿ ಎಲ್ಲ ಹೋಟೆಲ್ ಸಿಗುತ್ತೆ, ಎಲ್ಲ ಫುಡ್ಡು ಸಿಗುತ್ತೆ. ಅದರಲ್ಲೂ ಸ್ವಲ್ಪ ಏನು ಚೇಂಜಸ್ ಏನಾದರೂ ಇದೆಯಾ ಅನ್ನೋದು, ಆ ಥರದ ಚೇಂಜಸ್ಸನ್ನು ನಾವು ಕೊಟ್ಟಿದ್ದೀವಿ. ಕೆಲವು ಗೊತ್ತಿಲ್ಲದೆ, ಎಷ್ಟೋ ಹೆಸರುಗಳು ಗೊತ್ತಿಲ್ಲದಿರತಕ್ಕಂಥ ಫುಡ್ಡು ನಮಗೆ ಕೊಡ್ತಾ ಇದ್ದೀವಿ. ಮತ್ತು ಹಳೆ ಫುಡ್ಡನ್ನು ಯೋಚನೆ ಮಾಡ್ತಾರೆ, ಅದನ್ನು ಸರಿಯಾಗಿ ಕೊಡ್ತಾ ಇದ್ದೀವಿ. ಗಾರ್ಡನಲ್ಲಿ ತುಂಬ ಜನ ಕೂತ್ಕೋಬಹುದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಫ್ರೀನೆಸ್ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ? ನಿಮಗೆ ಸೆಲೆಬ್ರೇಷನ್ಗೆ ಅನುಕೂಲ ಮಾಡಿಕೊಟ್ಟಿರೋದು. ಬರ್ಡೇ ಸೆಲೆಬ್ರೇಷನು, ವೆಡ್ಡಿಂಗ್ ಆ್ಯನಿವರ್ಸರಿ, ಈ ಥರದ್ದು ಯಾವುದೇ ಪ್ರೋಗ್ರಾಮ್ಸ್ ಆಗಿದ್ರು ಮಾಡ್ಕೋಬೋದು. AC ಹಾಲ್ ಇದೆ, ಗಾರ್ಡನ್ ಸಿಗುತ್ತೆ, ತುಂಬ ಕಡೆ ಪ್ಲೇಸ್ ಸಿಗುತ್ತೆ. ಎಲ್ಲಿ ಬೇಕಾದ್ರೂ 3 to 4 ಟೈಪ್ಸ್ ಪ್ಲೇಸಸ್ ಇದೆ ಇಲ್ಲಿ ಆ ಸೆಲೆಬ್ರೇಷನ್ಗೋಸ್ಕರನೇ. ಮತ್ತು ಗಾರ್ಡನಲ್ಲಿ ಟೇಬಲ್ಸ್ ಇರುತ್ತೆ, ಗಾರ್ಡನ್ ಕೂತು ಎಂಜಾಯ್ ಮಾಡ್ಬೋದು. ಸರ್ ಮಧ್ಯದಲ್ಲಿ ಒಂದು ಇದಿದೆ ಸರ್, ಅಂದರೆ ಸುಂದರವಾದ ಒಂದು ಮೊಸಳೆಗಳನ್ನು, ಸೊ ನೀರಿನ ಅಲಂಕಾರ, ಅಂದರೆ ನೀರು ಜರಿ ಥರ ಒಂದಿಷ್ಟು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಅದೇ ಸಿರಿಮನೆ ಅದು ಕಾನ್ಸೆಪ್ಟ್. ಅದು ಆ ಸಿರಿಮನೆ ಅನ್ನೋದು ಆ ಥರದ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಮಾಡಿದ್ವಿ. ಸೊ ಒಂದು ಎಂಟ್ರೆನ್ಸೇ ಒಂದು ಗುಹೆ ಅನ್ನೋ ರೇಂಜಲ್ಲಿ ಸೊ ಒಂದಷ್ಟು ಅನ್ನಿಸುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಅದೇನೆ, ಅದು ಏನಾಗುತ್ತೆ ಇಲ್ಲಾಂದರೆ ಹೊರಗಡೆಯಿಂದ ನೋಡಿದಾಗ ಏನೋ ಇರ್ಬೋದು ನಾವು ಒಳಗಡೆ ಅನ್ನೋ ಒಂದು ಕಾನ್ಸೆಪ್ಟ್, ಕ್ಯೂರಿಯಾಸಿಟಿ ಇರಲಿ ಅನ್ನೋ ಉದ್ದೇಶಕ್ಕೆ ಆ ಥರದ್ದು ಮಾಡಿರೋದು. ಸರ್ ಫುಡ್ಡಲ್ಲಿ ತುಂಬ ಇಷ್ಟಪಡೋ ಜನಗಳು ಇಲ್ಲಿ, ಸೊ ಯಾವುದು ನಿಮ್ಮ ಹೋಟ್ಲಲ್ಲಿ ರೆಗ್ಯುಲರ್ ಆಗಿ ಇದು ಹೋಗುತ್ತೆ ಅನ್ನೋದೊಂದು ಫುಡ್? ಆಲ್ ಟೈಪ್ಸ್ ಆಫ್ ಏನಾಗುತ್ತೆ, 100 to 150 ಐಟಮ್ಸ್ಗಳು ಇರುತ್ತೆ ಒಂದೊಂದು ಇದರಲ್ಲಿ. ಇಂಡಿಯನಲ್ಲಿ ಆಗಿರ್ಬೋದು, ಚೈನೀಸಲ್ಲಿ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ಐಟಮ್ಸ್ ಇದೆ. ಬಟ್ ರೆಗ್ಯುಲರ್ ಐಟಮ್ಸ್ ಅಷ್ಟಿದೆ, 150 ಇರುತ್ತೆ. ಟೋಟಲ್ ಎಲ್ಲ ಟೇಸ್ಟು ಮಾಡ್ತಾರೆ ಕಸ್ಟಮರ್ಸ್. ಇದೇ ಒಂದೇ ರೆಗ್ಯುಲರ್ ಆಗಿ ಹೋಗುತ್ತೆ ಅನ್ನೋದೇನಿಲ್ಲ. ಎಲ್ಲ ಥರ ಡಿಫ್ರೆಂಟ್ ಟೇಸ್ಟ್ ಬರ್ತಾರೆ, ಡಿಫ್ರೆಂಟ್ ಟೇಸ್ಟಾಗೆ ಕೊಡ್ತೀವಿ ಫುಡ್. ಸೊ ನಿಮ್ಮ ಹೋಟ್ಲು ಅಂದರೆ ಒಂದಷ್ಟು ಸಿರಿಮನೆ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನೋದು ಇವತ್ತು ದಾವಣಗೆರೆಯಲ್ಲಿ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಹೌದು ಸರ್, ಕ್ರಿಯೇಟ್ ಆಗಿದೆ, ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಅದೇ ನಾವು ಕೊಡೋಂಥ ಸರ್ವಿಸು ಮತ್ತು ನೀಟ್ನೆಸ್ಸು, ಕ್ಲೀನ್ನೆಸ್ಸು, ಈಗಿರ್ತಕ್ಕಂಥ ಪೀಸ್ ಆಫ್ ಪ್ಲೇಸು, ಅದೇ ಕಾರಣ, ಮತ್ತಿನ್ನೇನಿಲ್ಲ ಅನ್ಸುತ್ತೆ. ಸಮಯದಲ್ಲಿ ವೀಕೆಂಡಲ್ಲಿ ಆಗಿರ್ಬೋದು ಅಥವಾ ಈವ್ನಿಂಗಲ್ಲಿ ಆಗಿರ್ಬೋದು ಬಂದು ಒಂದು ಅರ್ಧ ಗಂಟೆ ಫ್ಯಾಮಿಲಿ ಜೊತೆ ಬಂದು ಊಟ ಮಾಡಿ, ಮಕ್ಕಳ ಜೊತೆ ಆಟ ಆಡಿ ಹೋಗೋದೊಂದು ಉದ್ದೇಶ ಆಗಿದೆ. ಸೊ ನಮ್ಮ ಮ್ಯಾನೇಜರ್ ನನ್ನ ಜೊತೆಗೆ ಹಂಚ್ಕೊತಾ ಇದ್ದಾರೆ. ಸೊ ಸಾಕಷ್ಟು ವಿಚಾರಗಳು. ಸೊ ಬನ್ನಿ, ಕಿಚನ್ ಹೇಗಿದೆ, ಸೊ ಕಿಚನಲ್ಲಿ ಏನೆಲ್ಲ ಸಿಗುತ್ತೆ, ಸೊ ಕಿಚನಲ್ಲಿ ಯಾವ ಥರ ಸ್ಪೆಷಾಲಿಟಿಯನ್ನು ಮಾಡ್ತಾರೆ, ಸೊ ನೋಡೋಣ. ಮಮತಾ ಮೇಡಮ್, ಸೊ ಇಲ್ಲಿ ಸಿರಿಮನೆ ಹೋಟ್ಲಾಗಿ ಬಂದಿದ್ದೀರಾ, ಸೊ ಬರ್ಡೇ ಸೆಲೆಬ್ರೇಷನ್ ಅಂತ ಏನು ಹೇಳ್ತೀರಾ?
ಚೆನ್ನಾಗಿದೆ, ಮಕ್ಕಳಿಗೆ ಆಟ ಆಡೋಕ್ಕಿಲ್ಲ, ಮತ್ತು ಫುಡ್ಡು ಚೆನ್ನಾಗಿದೆ. ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ, ಚೆನ್ನಾಗಿದೆ, ಅದಕ್ಕೆ ಇದೇ ಚೂಸ್ ಮಾಡೋದು. ಮೇಡಮ್, ಸಿರಿಮನೆ ಅಂದ್ರೆ ನಿಮ್ಗೆ ಏನು ಇಷ್ಟ ಆಗಿದ್ದು ಇಲ್ಲಿ? ಫುಡ್ ಚೆನ್ನಾಗಿದೆ, ಲಾ ಇದೆ, ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿದೆ, ಹಂಗಾಗ್ಬಿಟ್ಟು ಇದೇ ಇಷ್ಟಪಡ್ತೀವಿ. ಸೊ ಬರ್ಡೇನ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ, ಸೊ ಏನು ಹೇಳ್ತೀರಾ? ಚೆನ್ನಾಗಿದೆ, ಬರ್ತ್ಡೇ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ರೆಗ್ಯುಲರಾಗಿ ಬರ್ತೀರಾ? ಹಾಂ, ರೆಗ್ಯುಲರಾಗಿ ಬರ್ತೀವಿ. ಓಕೆ ಮೇಡಮ್, ನೀವೇನು ಹೇಳ್ತೀರಾ? ಅದೇ ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿದೆ, ಲಾನ್ ಇದೆ, ಫುಡ್ಡೆಲ್ಲ ಚೆನ್ನಾಗಿದೆ, ಬರ್ತಿರ್ತೀವಿ ರೆಗ್ಯುಲರ್ ಆಗಿ, ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸಿರಿಮನೆಯ ಒಂದಷ್ಟು ಫ್ಯಾಮಿಲಿ ರೆಸ್ಟೋರೆಂಟ್ನ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ವಾತಾವರಣವೂ ತುಂಬ ಚೆನ್ನಾಗಿದೆ, ಫುಡ್ಡು ಕೂಡ ತುಂಬ ಚೆನ್ನಾಗಿದೆ ಅಂತ ಸಾಕಷ್ಟು ರೆಗ್ಯುಲರ್ ಕಸ್ಟಮರ್ಸ್ ಕೂಡ ಹೇಳಿದರು. ಅದರ ಜೊತೆಗೆ ನೀವು ಒಂದ್ಸತಿ ಈ ಹೋಟೆಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ವಿಭಿನ್ನವಾದ ಹೋಟ್ಲೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.